ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೇ? ತುಂಬ ದಿನಗಳಾದಮೇಲೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ಸೋ ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಸಮಸ್ತ ವಿಶ್ವ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಟು ಆಲ್ ದ ಲವ್ಲಿ ವಿಮೆನ್ಸ್ ಔಟ್ ದೇರ್. ನನ್ನ ಲೈಫಲ್ಲಿ ನನ್ನ ಸುತ್ತಮುತ್ತ ಇರೋ ಈ ಎಲ್ಲ ಬ್ಯೂಟಿಫುಲ್ ವಿಮೆನ್ಸ್ ಫೋಟೋಸ್ನ ನಿಮಗೆ ತೋರಿಸ್ತಾ ಈ ಒಂದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಯಾರು ನಮ್ಮನ್ನ ಗೌರವಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮನ್ನ ನಾವು ಗೌರವಿಸ್ಕೊಳ್ಳೋಂತ ಶ್ರೇಷ್ಠವಾದ ಜನ್ಮದಲ್ಲಿ ನಾವು ಹುಟ್ಟಿದೀವಿ. ಆ ಜನ್ಮನೇ ಹೆಣ್ಣು ಜನ್ಮ. ಹಿಂದೆ ಮನುಸ್ಮೃತಿ ಅಂದ್ರೆ ಮಾನವ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಇದ್ರರ್ಥ ಎಲ್ಲಿ ಸ್ತ್ರೀಯರನ್ನು ಗೌರವಿಸ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ. ಸೊ ನೋಡಿ, ಮಾನವ ಧರ್ಮಶಾಸ್ತ್ರದಲ್ಲಿ ಎಂತ ಒಂದು ಒಳ್ಳೆ ಶ್ರೇಷ್ಠವಾದ ಸ್ಥಾನನ ಕೊಟ್ಟಿದ್ದಾರೆ ಸ್ತ್ರೀಯರಿಗೆ ಅಂತ. ಶಾಸ್ತ್ರದಲ್ಲಿ ಏನೋ ಸ್ತ್ರೀಯರಿಗೆ ಶ್ರೇಷ್ಠವಾದ ಸ್ಥಾನಮಾನ ಕೊಡ್ಬೇಕು ಅಂತ ಬರ್ದಿದ್ದಾರೆ. ಆದ್ರೆ ಆ ಒಂದು ಸ್ಥಾನಮಾನ ನಿಜವಾಗ್ಲೂ ಹೆಣ್ಮಕ್ಳಿಗೆ ಸಿಗ್ತಾ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ. ಇವತ್ತಿಗೂ ಸಹ ಹೆಣ್ಮಕ್ಳ ಮೇಲೆ ಶೋಷಣೆ, ನಿತ್ಯ ದಬ್ಬಾಳಿಕೆ ನಡೀತಾನೆ ಇದೆ. ಇದನ್ನೆಲ್ಲ ಯಾರು ತಡೀತಾರೆ? ಯಾರೋ ಬಂದು ತಡೀತಾರೆ, ನಮ್ಮನ್ನೆಲ್ಲ ಕಾಪಾಡ್ತಾರೆ ಅಂತ ಯಾವತ್ತೂ ಹೆಣ್ಮಕ್ಳು ಕೈ ಕಟ್ಕೊಂಡು ಕೂತಿಲ್ಲ. ಏನೇ ಒಂದು ಶೋಷಣೆ ಆಗ್ಲಿ, ದಬ್ಬಾಳಿಕೆ ಆಗ್ಲಿ ನಡೆದ್ರೂ ಕೂಡ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಹೆಣ್ಮಕ್ಳು ಇವತ್ತು ತಾವು ಅನ್ಕೊಂಡಿರೋ ಕ್ಷೇತ್ರಗಳಲ್ಲಿ ಸಾಧನೆನ ಮಾಡ್ತಾನೆ ಇದ್ದಾರೆ. ಸೊ ಯಾರೋ ಬಂದು ಹೆಣ್ಣಿಗೆ ಸ್ಥಾನಮಾನ ಕೊಡಬೇಕು, ಹೆಣ್ಣನ್ನ ಕೈ ಹಿಡಿದ ಮೇಲೆ ಎತ್ತಬೇಕು ಅಂತ ಏನಿಲ್ಲ. ಸ್ವತಃ ಹೆಣ್ಮಕ್ಳೇ ಅವರ ಸ್ಥಾನಮಾನನ ಅರ್ಥಕೊಂಡು, ಅವರ ಕೆಪಾಸಿಟಿನ ತಿಳ್ಕೊಂಡು ಅವರೇ ಅವರ ಸ್ಥಾನಮಾನನ ಗಳಿಸಿದ್ದಾರೆ. ಅಂದಿನ ಅಕ್ಕ ಮಹಾದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವಯಿಂದ ಹಿಡಿದು ಇಂದಿನ ಪ್ರತಿಭಾ ಪಾಟೀಲ್, ತಾರಾಬಾಯಿ ಸಿಂಧೆ, ದುರ್ಗಾ ಬ್ಯಾನರ್ಜಿ, ಬಚೇಂದ್ರಿ ಪಾಲ್, ಮದರ್ ತೆರೇಸಾ, ಆನಿ ಬೆಸೆಂಟ್, ಎಲಿಜಬೆತ್ ಕ್ಯಾಡಿ ಸ್ಟ್ಯಾನ್ಟನ್, ಸುಸಾನ್ ಬಿ ಆಂಟೋನಿ, ಅಹಿಲ್ಯಾಬಾಯಿ ಹೋಳ್ಕರ್, ಸಾವಿತ್ರಿಬಾಯಿ ಫೂಲೆ, ಕಸ್ತೂರಬಾ ಗಾಂಧಿ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಕಲ್ಪನಾ ಚಾವ್ಲಾ, ನಿರ್ಮಲಾ ಸೀತಾರಾಮ್, ಸಾಲುಮರದ ತಿಮ್ಮಕ್ಕ, ಸುಧಾಮೂರ್ತಿ, ಹೀಗೆ ಹೇಳ್ತಾ ಹೋದ್ರೆ ನಮ್ಮ ಸಾಧಕಿಯರ ಲಿಸ್ಟ್ ತುಂಬಾನೇ ದೊಡ್ಡದಾಗಿದೆ. ನೋಡಿ ಎಂತೆಂತ ಕ್ಷೇತ್ರಗಳಲ್ಲಿ ನಮ್ಮ ಸಾಧಕಿಯರು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ. ಇಲ್ಲಿ ತಾವು ಅನ್ಕೊಂಡಿದ್ದನ್ನ ಸಾಧಿಸಕ್ಕೆ ಯಾವುದೇ ವಯಸ್ಸಾಗ್ಲಿ, ಯಾವುದೇ ಜಾತಿ ಆಗ್ಲಿ, ಯಾವುದೇ ಧರ್ಮ ಆಗ್ಲಿ, ನಾವಿರೋ ಊರಾಗ್ಲಿ ಯಾವುದು ಮುಖ್ಯ ಅಲ್ಲ. ನಮ್ ಗುರಿ ಏನೇ ಇದ್ರೂ ಅದನ್ನ ಸಾಧಿಸಂತ ದೃಢವಾದ ಮನಸ್ಸು ಅಷ್ಟೇ ಇಲ್ಲಿ ಮುಖ್ಯ. ಹಾಗಾಗಿ ಇಂಥ ಸಾವಿರಾರು ಸಾಧನೆಯನ್ನ ಸಾಧಿಸಿರಂತ ಸಾವಿರಾರು ಮನಸ್ಸುಗಳಿಗೆ ನಮ್ಮೆಲ್ಲರ ನಮನ ಇರಲೇಬೇಕಲ್ವಾ? ಅದಕ್ಕೆ ಅಂತಾನೆ ಈ ದಿನ ಅಂದ್ರೆ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಎಲ್ಲಾ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರುವ ಈ ದಿನ. ಆಲ್ಸೋ ಈ ಒಂದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಶುರು ಆಗಿದ್ದು ಸುಮಾರು 45 ವರ್ಷಗಳ ಹಿಂದೆ. ಫಾರ್ ದ ಫಸ್ಟ್ ಟೈಮ್ ವರ್ಲ್ಡ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಸಂಸ್ಥೆಯು 1975ರಲ್ಲಿ ವಿಮೆನ್ಸ್ ಡೇನ ಆಚರಣೆಗೆ ತರುತ್ತೆ. ಆದ್ರೆ ಇದು 1908ರಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಜಾರಿಗೆ ಬರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ಏನ್ ಗೊತ್ತಾ? 1908ರಲ್ಲಿ ಅಮೆರಿಕಾದಲ್ಲಿ ಕಾರ್ಮಿಕರ ಚಳುವಳಿ ಅಂದ್ರೆ ಲೇಬರ್ ಮೂವ್ಮೆಂಟ್ ನಡೀತಾ ಇರುತ್ತೆ. ಯಾರ ಪರವಾಗಿ ಅಂದ್ರೆ ಎಲ್ಲಾ ವರ್ಕಿಂಗ್ ವುಮೆನ್, ಕೆಲಸಕ್ಕೆ ಹೋಗುವ ಎಲ್ಲಾ ಮಹಿಳೆಯರ ಪರವಾಗಿ ಈ ಒಂದು ಚಳುವಳಿ ನಡೀತಿರುತ್ತೆ. US ನಲ್ಲಿ ಇರುವಂತ ವರ್ಕಿಂಗ್ ವಿಮೆನ್ ಅಂದ್ರೆ ಕೆಲಸಕ್ಕೆ ಹೋಗುವ ಮಹಿಳೆಯರ ಕೆಲಸದ ಅವಧಿಯನ್ನು ಕಡಿಮೆ ಮಾಡುವ ಸಲುವಾಗಿ ಅಂದ್ರೆ ವರ್ಕಿಂಗ್ ಅವರ್ಸ್ ನ ಕಡಿಮೆ ಮಾಡಲು, ಅವರ ಸ್ಯಾಲರಿ ಇನ್ಕ್ರೀಸ್, ಅವರ ವೇತನದ ಶ್ರೇಣಿಯನ್ನು ಹೆಚ್ಚಿಸಲು, ವಿಮೆನ್ ವೋಟಿಂಗ್ ಪವರ್ ಅಂದ್ರೆ ಮಹಿಳೆಯರು ಮತವನ್ನು ಚಲಾಯಿಸುವ ಹಕ್ಕುಗಳನ್ನು ಕುರಿತು ಹಲವು ಬೇಡಿಕೆಗಳ ಜೊತೆಗೆ ಅವರ ಹಕ್ಕಿನ ಪರವಾಗಿ ಧ್ವನಿ ಎತ್ತಿ ಸುಮಾರು 15,000 US ನ ಮಹಿಳೆಯರು ಅಮೆರಿಕದ ನ್ಯೂಯಾರ್ಕ್ ರಸ್ತೆಗಳಲ್ಲಿ ಮೆರವಣಿಗೆನ ಮಾಡ್ತಾರೆ. ಸುಮಾರು 15,000ಕ್ಕೂ ಹೆಚ್ಚಿನ ಮಹಿಳೆಯರ ಕೂಗು ಅಂದಿನ ಸರ್ಕಾರದ ಗಮನಕ್ಕೆ ಬರುತ್ತೆ. ಈ ಚಳುವಳಿ ನಡೆದಿದ್ದು 1908ರಲ್ಲಿ. ಆದ್ರೆ ಒಂದು ವರ್ಷ ಆದ್ಮೇಲೆ ಅಂದ್ರೆ 1909ರಲ್ಲಿ ಫೆಬ್ರವರಿ 28ರಂದು ಅಮೆರಿಕದ ಸಮಾಜವಾದಿ ಪಕ್ಷ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇನ ಘೋಷಣೆ ಮಾಡುತ್ತೆ. ಹೀಗೆ ಸಾವಿರಾರು ಹೆಣ್ಣು ಮಕ್ಕಳ ಕೂಗು ಅಂದ್ರೆ ತಮ್ಮ ಸ್ಥಾನಮಾನಕ್ಕಾಗಿ, ತಮ್ಮ ಬೇಡಿಕೆ, ತಮ್ಮ ಹಕ್ಕುಗಳ ಪರವಾಗಿ ಹೋರಾಡದಂತ ಪ್ರತಿಫಲವಾಗಿ ಇವತ್ತು ನಾವೇನ್ ಆಚರಿಸ್ತಿದೀವಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ, ಇದು ಜಾರಿಗೆ ಬಂತು. ಅಂಡ್ ಈ ಎಲ್ಲ ಚಳುವಳಿಗಳಲ್ಲಿ, ಈ ಎಲ್ಲ ಹೋರಾಟದಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಇರ್ತಾರೆ ಅಂತ ಏನಲ್ಲ. ಕಾಡೋ ಕೈ ಇದ್ಮೇಲೆ ಕಾಪಾಡೋ ಕೈ ಕೂಡ ಇದ್ದೇ ಇರುತ್ತೆ ಅಂತಾರಲ್ಲ ಹಾಗೆ ನಮ್ಮ ಇತಿಹಾಸದಲ್ಲಿ ಹೆಣ್ಮಕ್ಳು ಪರವಾಗಿ ಸಾಕಷ್ಟು ಮಹನೀಯರು ಧ್ವನಿ ಎತ್ತಿದ್ದಾರೆ ಹಾಗೂ ಹೆಣ್ಮಕ್ಳು ಪರವಾಗಿ ಸಾಕಷ್ಟು ಜನ ಹೋರಾಡಿದ್ದಾರೆ. ಅಂತ ಶ್ರೇಷ್ಠವಾದ ಮಹನೀಯರನ್ನ ನಾವು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸತಿ ಸಹಗಮನ ಪದ್ಧತಿ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ? ಇಂಥ ಒಂದು ಸಮಾಜದ ಪಿಡುಗನ್ನು ಹೆಣ್ಮಕ್ಳಿಂದ ದೂರ ಮಾಡಿದಂತ ನಮ್ಮ ರಾಜಾರಾಮ್ ಮೋಹನ್ ರಾಯ್ ರವರನ್ನು ಯಾರಾದ್ರೂ ಮರೆಯೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಕ್ಯಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಸತಿ ಸಿಸ್ಟಮ್ ಆಗಿರ್ಬೋದು, ಅನ್ಟಚಬಿಲಿಟಿ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಹೀಗೆ ಹಲವು ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಂದ್ರೆ ಮೂಢನಂಬಿಕೆಗಳನ್ನ ನಮ್ಮ ಸಮಾಜದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದಂತ ರಾಜಾರಾಮ್ ಮೋಹನ್ ರಾಯ್ ರವರಾಗಿರಬಹುದು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರಾಗಿರಬಹುದು, ಸ್ವಾಮಿ ವಿವೇಕಾನಂದ, ಸ್ವಾಮಿ ದಯಾನಂದ ಸರಸ್ವತಿ, ಜ್ಯೋತಿರಾವ್ ಗೋವಿಂದರಾವ್ ಪೂಲೆ, ಡಾಕ್ಟರ್ BR ಅಂಬೇಡ್ಕರ್, ಹೀಗೆ ನೂರಾರು ಮಹನೀಯರು ಹೆಣ್ಮಕ್ಳ ಮೇಲೆ ಆಗ್ತಿದ್ದಂತ ಶೋಷಣೆ, ದಬ್ಬಾಳಿಕೆಗಳ ವಿರುದ್ಧ ಧ್ವನಿ ಎತ್ತಿ ಹೆಣ್ಣು ಮಕ್ಕಳ ಜೊತೆ ನಿಂತು ಅವರ ಸುಧಾರಣೆಗೆ ಸಾಕಷ್ಟು ಶ್ರಮಿಸಿದ್ದಾರೆ.
ಎಂಥ ಶ್ರೇಷ್ಠವಾದ ಮಹನೀಯರಿಗೆ ನಮ್ಮೆಲ್ಲರ ನಮನ ಸದಾಕಾಲ ಇದ್ದೇ ಇರುತ್ತೆ. ಆಲ್ಸೋ ಇಂಡಿಯಾಸ್ ಫಸ್ಟ್ ಆರ್ಗನೈಸೇಷನ್, ಭಾರತದ ಮೊದಲ ಸಂಸ್ಥೆ MAVA ಅಂದರೆ ಮೆನ್ ಅಗೇನ್ಸ್ಟ್ ವೈಲೆನ್ಸ್ ಆ್ಯಂಡ್ ಅಬ್ಯೂಸ್ ಅನ್ನೋ ಒಂದು ಸಂಸ್ಥೆ 1993 ಇಂದ ಹೆಣ್ಣು ಮಕ್ಕಳ ಪರವಾಗಿ ನಿರಂತರವಾಗಿ ಹೋರಾಡ್ತಿದೆ. ಅಂಡ್ ಈ ಒಂದು ಸಂಸ್ಥೆಯ ಕೋ-ಫೌಂಡರ್ ಆಗಿ ಹರೀಶ್ ಸದಾನಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಹೀಗೆ ಅಂದಿನಿಂದ ಇವತ್ತಿನವರೆಗೂ ಮುಂದೆ ಕೂಡ ಹೆಣ್ಮಕ್ಳ ಪರವಾಗಿ ಹಲವಾರು ಮಹನೀಯರು ನಮ್ಮೆಲ್ಲರ ಸುಧಾರಣೆಗಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ. ಇಷ್ಟೆಲ್ಲ ಸೌಲಭ್ಯ ಇದ್ರೂ ಕೂಡ ಅಲ್ಲಲ್ಲೇ ನಾವು ಹೆಣ್ಮಕ್ಳ ಮೇಲೆ ಆದಂತ ಶೋಷಣೆಗಳನ್ನ ನೋಡ್ತಾನೆ ಇದೀವಿ. ಸೊ ಹಾಗಾಗಿ ಇಲ್ಲಿ ಒನ್ಸ್ ಅಗೇನ್ ನಾವೇ ಅಂದ್ರೆ ಹೆಣ್ಮಕ್ಳೇ ನಮ್ಮನ್ನ ನಾವು ಕಾಪಾಡೋಕೆ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಸೆಲ್ಫ್ ಡಿಫೆನ್ಸ್ ನ ಕಲಿಬೇಕಾಗುತ್ತೆ. ಇದಕ್ಕೆ ಮುಖ್ಯವಾದ ಮೇನ್ ವೆಪನ್ ಬಂದು ಎಜುಕೇಶನ್. ಪ್ರತಿಯೊಂದು ಹೆಣ್ಮಗುಗೂ ತರೋ ಎಜುಕೇಶನ್ ಸಿಕ್ಕಿದ್ರೆ ಮಾತ್ರ ಹೆಣ್ಮಕ್ಳ ಮೇಲೆ ಆಗ್ತಿರೋಂಥ ಶೋಷಣೆನ ನಾವು ದೂರ ಮಾಡ್ಬೋದು. ಅಂಡ್ ಆಬ್ವಿಯಸ್ಲಿ ಈ ಒಂದು ಅವೇರ್ನೆಸ್ ಆಗಲಿ, ಇನ್ಫಾರ್ಮೇಶನ್ ಆಗಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಯಾರೇ ಆಗಲಿ ತಮ್ಮ ಹೆಣ್ಮಕ್ಳಿಗೆ ಖಂಡಿತ ಎಜುಕೇಶನ್ ಕೊಟ್ಟೇ ಕೊಡ್ತಿದ್ದಾರೆ. ಈ ಕಾಲದಲ್ಲಿ ಎಜುಕೇಶನ್ ಇಲ್ಲ ಅನ್ನೋದು ಬಹಳ ಎಲ್ಲೋ ಇಲ್ಲೊಂದು ಕೇಳ್ತೀವಷ್ಟೇ. ಹಾಗಾಗಿ ಎಲ್ಲರೂ ಕಂಪಲ್ಸರಿಯಾಗಿ ತಮ್ಮ ಹೆಣ್ಮಕ್ಳಿಗೆ ಎಜುಕೇಷನ್ಸ್ನ ಕೊಡ್ತಾ ಇದ್ದಾರೆ. ಸೊ ಅದೊಂದು ತುಂಬ ಖುಷಿ ಪಡೋಂಥ ವಿಷಯ. ಎಜುಕೇಷನ್ ಅನ್ನೋದು ಸಮಾಜದಲ್ಲಿ ನಮಗೆ ಒಳ್ಳೆ ರೆಸ್ಪೆಕ್ಟ್ ತಂದುಕೊಡುತ್ತೆ, ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೋದು. ಸೊ ನಾವು ಕೆಲ್ಸಕ್ಕೆ ಹೋಗ್ಲಿ ಬಿಡಲಿ, ಇಟ್ಸ್ ಅ ಸೆಕೆಂಡ್ರಿ, ಬಟ್ ಸ್ಟಿಲ್ ನಾವು ಕಲಿಯೋ ಕಲಿಕೆಯಿಂದ ನಾವು ಜೀವನನ ಎದುರಿಸೋಂಥ ಧೈರ್ಯ, ಸ್ಥೈರ್ಯ ಎಲ್ಲವೂ ಬರುತ್ತೆ ಈ ಒಂದು ಎಜುಕೇಷನ್ ಇಂದ. ಹಾಗಾಗಿ ನಾವು ಎಜುಕೇಷನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಅಂಡ್ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ಮುಂದೊಂದು ದಿವಸ ಅದರಿಂದ ನಮಗೆ ರೆಸ್ಪೆಕ್ಟ್ ಸಿಗುತ್ತೆ. ಸೊ ಇಷ್ಟೇ ಹೇಳ್ತಾ ವಿಮೆನ್ಸ್ ಡೇ ಬಗ್ಗೆ ನನಗಿದ್ದಂಥ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಆಲ್ಸೋ ವಿಮೆನ್ಸ್ ಡೇ ಇದ್ ಕಾರಣ ಆಫೀಸಲ್ಲೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಅಂಡ್ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇತ್ತಲ್ಲ, ಸೊ ಸ್ಯಾಟರ್ಡೇ ಕೂಡ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಹೋಗೋದಿತ್ತು. ಹಾಗಾಗಿ ಸ್ವಲ್ಪ ಸೆಲ್ಫ್ ಗ್ರೂಮಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ನಾನು ಮಾಯಿ ಇಬ್ರು ನಮ್ಮ ಮನೆ ಹತ್ರನೇ ಇರೋಂಥ ಒಂದು ಸಲೂನ್ಗೆ ಹೋದ್ವಿ. ಈ ಸಲೂನ್ ನೇಮ್ ಬಂದು ಆರೆಂಜ್ ಅಂತ, ಚಿಕ್ಕಲ್ಸಂದ್ರ ಮೇನ್ ರೋಡ್ ಅಲ್ಲೇ ಇದೆ. ಎಲ್ಲಾದ್ರೂ ಬೇಗ ಮದ್ವೆಗೆ ರೆಡಿಯಾಗಿ ಹೋಗ್ಬೇಕು, ಫಂಕ್ಷನ್ ಇದೆ ಅನ್ನುವಾಗ ಮನೆ ಹತ್ರನೇ ಇದೆ ಅಲ್ವಾ, ತುಂಬಾ ಕನ್ವೀನಿಯಂಟ್ ಕೂಡ. ಸೊ ನಾವಿಬ್ರು ಹೇರ್ ಕಟ್ ಮಾಡ್ಸೋಣ ಅಂತ ಈ ಸಲೂನ್ಗೆ ವಿಸಿಟ್ ಮಾಡಿದ್ವಿ. ಆಯಿತು ಆ್ಯಂಡ್ ಶಿ ವಾಸ್ ಲುಕಿಂಗ್ ಕ್ಯೂಟ್. ಆ್ಯಂಡ್ ನಾನು ಹೇರ್ ಕಟ್ ಮಾಡಿಸೋಣ ಅನ್ನೋಷ್ಟೊತ್ತಿಗೆ ಮಾಯಿ ಪಕ್ಕದಲ್ಲೇ ಒಬ್ಬರು ಹೇರ್ ಬೋಟಾಕ್ಸ್ ಮಾಡಿಸ್ತಾ ಇದ್ರು. ಸೊ ಐ ಡಿಂಟ್ ಹ್ಯಾಡ್ ಎನಿ ಐಡಿಯಾ. ಆ್ಯಕ್ಚುಲಿ ಇನಿಷಿಯಲಿ ಹೋದಾಗ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಅಷ್ಟೇ ಇದ್ದಿದ್ದು. ಸೊ ಅವ್ರು ಮಾಡಿಸೋವಾಗ ನೋಡಿ ಈವನ್ ಐ ಫೆಲ್ಟ್ ನಾನು ಒಂದು ಟ್ರೈ ಮಾಡೋಣ ಅಂತ. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್, ಫಸ್ಟು ಒಂದು 10 years ಮುಂಚೆ ಮಾಡಿಸಿದ್ದೆ ನಾನು, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಸೊ ಬೊಟೆಕ್ಸ್ ಎಲ್ಲ ಏನೂ ಟ್ರೈ ಮಾಡಿರಲಿಲ್ಲ. ಹಾಗಾಗಿ ತುಂಬ ಆಫ್ಟರ್ 10 years ಇನ್ನೊಂದು ಸಲ ಲೆಟ್ ಮಿ ಟ್ರೈ, ಒಂದು ಹೊಸ ಲುಕ್ ಟ್ರೈ ಮಾಡೋಣ. ಇವತ್ತು ಹೇಗೂ ವಿಮೆನ್ಸ್ ಡೇ ಇದೆ ಅಂತ ಐ ಜಸ್ಟ್ ಗೇವ್ ಅ ಟ್ರೈ. ಇದು ಆಫ್ಟರ್ ಹೇರ್ ವಾಶ್ ನನ್ನ ಕರ್ಲಿ ಹೇರ್. ಸೊ ತುಂಬಾ ಏನೇನೋ ಸೊಲ್ಯೂಷನ್ಸ್ ಎಲ್ಲ ಅಪ್ಲೈ ಮಾಡಿದ್ರು. ತುಂಬ ಅಪ್ಲಿಕೇಶನ್ಸ್ ಇರುತ್ತೆ. ಆಮೇಲೆ ಆಯಿನ್ ಎಲ್ಲ ಮಾಡಿಸೋಣ ಅಂತ ಏನೋ ಅಂದ್ಕೊಂಡೆ. ಬಟ್ ಆ ಪ್ರಾಸೆಸ್ ಇದೆಯಲ್ಲ ತುಂಬಾ ಲಾಂಗ್ ಪ್ರಾಸೆಸ್. ಅದಂತೂ ಆಲ್ಮೋಸ್ಟ್ ಒಂದು 3 to 3.5 hours ಆಯಿತು. ಆ್ಯಂಡ್ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿ ಕೂದಲನ್ನ ಹೀಟ್ ಮಾಡೋ ಟೈಮಲ್ಲಿ ತುಂಬಾ ಒಂಥರ ವಿಯರ್ಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಆಬ್ವಿಯಸ್ಲಿ ತಡ್ಕೋಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಒಂದು ಒಳ್ಳೆ ರಿಸಲ್ಟ್ ಬೇಕಂದರೆ ವಿ ಹ್ಯಾವ್ ಟು ಬೇರ್ ದ್ಯಾಟ್. ಹೇರ್ನೆಲ್ಲ ಎಷ್ಟು ಹೀಟ್ ಮಾಡ್ತಿದ್ದಾರೆ ಅಂದರೆ, ಈ ಥರ ಎಲ್ಲ ಆಯಿನ್ ಎಲ್ಲ ಮಾಡಿದ್ಮೇಲೆ ಕೆಮಿಕಲ್ ಎಲ್ಲ ಅಪ್ಲೈ ಮಾಡಿ ಈ ಥರ ಆಯಿನ್ ಮಾಡಿದ್ಮೇಲೆ ಒಂದು ಏರ್ ವಾಶ್ ಇರುತ್ತೆ. ಏರ್ ವಾಶ್ ಆದಮೇಲೆ ಮತ್ತೆ ಬ್ಲೋ ಡ್ರೈಯಿಂದ ಹೇರ್ನ ಡ್ರೈ ಮಾಡಿ ಹೇರ್ನ ಸೆಟ್ ಮಾಡ್ತಾರೆ. ಸೊ ಅಲ್ಲಿಗೆ ಈ ಒಂದು ಬೊಟೆಕ್ಸ್ ಟ್ರೀಟ್ಮೆಂಟ್ ಮುಗೀತು.
ಆಗಿ ಬ್ಲೋ ಡ್ರೈಯರಲ್ಲಿ ಹೇರ್ ಸೆಟ್ ಮಾಡಿದ್ಮೇಲೆ ಫೈನಲ್ ಆಗಿ ನನ್ನ ಕೂದಲು ಕಾಣಿಸ್ತಾ ಇದ್ದಿದ್ದು ಹೀಗೆ. ಆಲ್ಸೋ ನಾನು ಫಸ್ಟೇ ಹೇಳ್ದಂಗೆ ನಾನು ಇದೇ ಫಸ್ಟ್ ಟೈಮ್ ನಾನು ಹೇರ್ ಬೊಟೆಕ್ಸ್ನ ಟ್ರೈ ಮಾಡಿದ್ದು, ಹಾಗಾಗಿ ನಂಗೆ ಅದ್ರ ಬಗ್ಗೆ ಸ್ವಲ್ಪ ಕ್ವೆಶ್ಚನ್ಸ್ ಇತ್ತು. ಸೊ ಹೇರ್ ಬೊಟೆಕ್ಸ್ ಒಳ್ಳೇದಾ ಅಥವಾ ಸ್ಮೂತ್ನಿಂಗ್ ಒಳ್ಳೇದಾ ಅನ್ನೋದು. ಸೊ ನಾನು ಸಲೂನ್ನಲ್ಲಿ ಕೇಳಿದಾಗ ಅವರೊಂದಷ್ಟು ವಿಷಯಗಳನ್ನ ಹೇಳಿದ್ರು, ಅದೇನು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶ್ರುತಿ. ಚಿಕ್ಕಲ್ಸಂದ್ರ ರಾಮಾಂಜನೇಯ ಲೇಔಟಲ್ಲಿರೋ ಆರೆಂಜ್ ಫ್ಯಾಮಿಲಿ ಸಲೂನ್ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಆಯಿತು. 7 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಇದು ಓಪನ್ ಆಗಿ. ಸೊ ಮ್ಯಾಮ್ ಬಂದರು ಇವತ್ತು. ಮ್ಯಾಮ್ ಬಂದಿದ್ದ ಪರ್ಪಸ್ ಏನಂದರೆ ಅವ್ರ ಮಗುಗೆ ಬೇಬಿ ಕಟ್ಗೋಸ್ಕರ ಬಂದರು. ಸೊ ಇನ್ನೊಂದು ಕ್ಲೈಂಟ್, ನಮ್ಮದು ಹಳೆ ಕ್ಲೈಂಟ್ ಬಂದುಬಿಟ್ಟು ಬೊಟೆಕ್ಸ್ ಟ್ರೀಟ್ಮೆಂಟ್ ತೊಗೋತಾಯಿದ್ರು. ಸೊ ಮ್ಯಾಮ್ಗೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರು. ಸೊ ನಾನು ಬೊಟೆಕ್ಸ್ ಬಗ್ಗೆ ಹೇಳಿದೆ. ಇವಾಗಿನ ಬ್ಯಾಂಗ್ಳೂರಲ್ಲಿ ಈ ಧೂಳು, ಈ ಬಿಸಿಲಿಗೆಲ್ಲ ಫುಲ್ ಹೇರೆಲ್ಲ ಡ್ಯಾಮೇಜ್ ಆಗಿತ್ತು, ಡ್ರೈ ಆಗಿಬಿಟ್ಟಿತ್ತು. ಸೊ ಬೊಟೆಕ್ಸ್ ಮಾಡಿಸೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ಹೇರ್ ಡ್ಯಾಮೇಜ್ ಆಗಿರೋದು, ನಿಮಗೆ ಹೇರ್ ಡ್ಯಾಮೇಜ್ ಆಗಿರೋದು, ದೆನ್ ಹೇರ್ ಬ್ರೇಕೇಜ್ ಆಗಿರೋದು, ಹೇರ್ ಫಾಲ್ ಆಗ್ತಾಯಿದ್ರೆ, ಹೇರ್ಗೆ ಪ್ರೋಟೀನ್ ಇಲ್ಲ ಅಂದರೆ ಸೊ ಇದೆಲ್ಲ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಹಾಗಾಗಿ ಬೊಟೆಕ್ಸ್ ಮಾಡಿಸ್ಕೊಳ್ಳಿ ಮ್ಯಾಮ್ ಅಂತ ಹೇಳಿದೆ. ಸೊ ಅವ್ರಿಗೆ ಮೇಯ್ನ್ ಬೇಕಾಗಿದ್ದು ಹೇರ್ ಫಾಲ್ ಆಗ್ತಾಯಿತ್ತು ಅಂತ ಹೇಳಿ, ಸೊ ಹೇರ್ ಫಾಲ್ ಆಗಬಾರ್ದಂತ ಬೊಟೆಕ್ಸ್ ಸಜೆಸ್ಟ್ ಮಾಡಿದ್ದೀನಿ. ಆಲ್ಸೋ ಇಲ್ಲಿ ಇವಾಗ ಹೇರ್ ಸ್ಟ್ರೇಟ್ನಿಂಗ್ ಇರುತ್ತೆ, ಹೇರ್ ಸ್ಮೂತ್ನಿಂಗ್ ಇರುತ್ತೆ, ಕೆರಾಟಿನ್ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಬೊಟೆಕ್ಸ್ ಅಂತ ಇರುತ್ತೆ. ಸೊ ಅದಕ್ಕೆಲ್ಲ ಏನು ಡಿಫ್ರೆನ್ಸ್ ಮತ್ತು ಯಾವ್ದು ಮಾಡಿಸಿದ್ರೆ ನಮ್ಮ ಹೇರ್ಗೆ ಬೆಸ್ಟ್ ಅನ್ನೋದನ್ನ ಮ್ಯಾಮ್ ಹೇಳಿ ನೀವು. ಸ್ಮೂತ್ನಿಂಗ್ ಎಲ್ಲ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ನೀವು ಹೇರ್ ಮೇಂಟೈನ್ ಮಾಡಬೇಕಾಗುತ್ತೆ. ಕೆಲವರು ಕ್ಲೈಂಟ್ ಹೇಳ್ತಾರೆ, ಮೇಡಮ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ನಮಗೆಲ್ಲ ಪೊರ್ಕೆ ಥರ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಮೇಡಮ್ ಕೂಡ ಅದನ್ನೇ ಹೇಳಿದರು, ನಮ್ಗೆ ಆ ಥರ ಎಲ್ಲ ಏನು ಬೇಡ ಮೇಡಮ್, ಸ್ಟ್ರೈಟ್ ಆಗಿರೋದು ಬೇಡ, ನನಗೆ ಸಿಲ್ಕಿಯಾಗಿ ನ್ಯಾಚುರಲ್ ಆಗಿರಬೇಕು ಅಂದರು. ಸೊ ಅದಕ್ಕೆ ನಾನು ಹೇಳಿದೆ ಗೋ ಫಾರ್ ಬೊಟೆಕ್ಸ್ ಅಂತ ಹೇಳಿದೆ. ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಕೂದಲು ಸ್ಟ್ರೈಟ್ ಆಗುತ್ತೆ. ಸೊ ಬೊಟೆಕ್ಸ್ ಮಾಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಬೊಟೆಕ್ಸ್ ಅಥವಾ ಕೆರಾಟಿನ್ ನೀವು ಮಾಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಗೆ ಹೇರ್ಗೆ ಪ್ರೋಟೀನ್ ಸಿಗುತ್ತೆ. ದೆನ್ ಹೇರ್ ಫಾಲ್ ಏನೇನು ಬ್ರೇಕೇಜ್ ಆಗಿರುತ್ತೋ ಇದಕ್ಕೆಲ್ಲ ಒಂದು ಸೊ ಪ್ರೋಟೀನ್ ಸಿಕ್ಕಿದಾಗ ಅದು ಬ್ರೇಕೇಜ್ ಆಗಿರೋ ಹೇರ್ಗಳು, ಹೇರ್ ಫಾಲ್ ಆಗಿರೋದು ಎಲ್ಲ ಕಂಟ್ರೋಲಿಗೆ ಬರುತ್ತೆ ಅಂತ ನಾನು ಬೊಟೆಕ್ಸ್ ಸಜೆಸ್ಟ್ ಮಾಡಿದೆ ಮ್ಯಾಮ್. ಓಕೆ ಮ್ಯಾಮ್, ಇದು ಇವಾಗ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಹೇಗೆ ಮೇಂಟೆನೆನ್ಸ್ ಎಲ್ಲ ಹೇಗೆ? ಸೊ ಈ ಗೋ ಫಾರ್ ಲಾರಿಯಲ್ ಅವ್ರ ಮ್ಯಾಟ್ರಿಕ್ಸ್ ಈ ಥರ ಪ್ರೊಫೆಷ್ನಲ್ಸ್ದು ಹೇರ್ ಸ್ಪಾ ಕ್ರೀಮ್ಸ್ಗಳು ಮತ್ತು ಸಿರಮ್ಗಳು, ಶಾಂಪು, ಕಂಡೀಷನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫೈನ್ ಮ್ಯಾಮ್. ಸೊ ಇವಾಗ ನನಗೆ ಹೇರ್ ಬೊಟೆಕ್ಸ್ ಮಾಡಿದ್ವಿ, ನಿಮ್ಮಲ್ಲೂ ಹೇರ್ ಸ್ಟ್ರೇಟ್ನಿಂಗ್ ಎಲ್ಲ ಮಾಡ್ತಿರಲ್ವ ಕೆರಾಟಿನ್ಗೆ? ಸೊ ಏನು ಕಾಸ್ಟ್ ಇದು ಅನ್ನೋದು? ಮೇಡಮ್ ಡಿಪೆಂಡ್ಸ್, ನೀವು ಬೇರೆ ಕಡೆ ನೋಡ್ಕೊಂಡು ಬನ್ನಿ. ಆಲ್ಮೋಸ್ಟ್ ನಿಮ್ಮದು ಮೀಡಿಯಮ್ಮು, ಲಾರ್ಜು, ಲೆಂತ್ ಅಂತ ಏನು ಆ ಥರ ಡಿಪೆಂಡ್ಸ್ ಆಗಿ ಪ್ರೈಸ್ ಇದು ಮಾಡ್ತಾರೆ. ಸೊ ನಮ್ಮಲ್ಲಿ ಆ ಥರ ಎಲ್ಲ ಏನಿಲ್ಲ ಮೇಡಮ್. ಎನಿ ಲೆಂತ್ ಬಂದುಬಿಟ್ಟು 5K ಮಾಡಿಕೊಡ್ತಾ ಇದ್ದೀನಿ. ಓಕೆ ಬನ್ನಿ. ಡಿಪೆಂಡ್ಸ್, ನೀವು ಹೇರ್ನ ಯಾವ ಥರ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮದು ರಿಸಲ್ಟ್ ಕಾಣುತ್ತೆ. ಸೊ ನಾನು ಹೇಳ್ತೀನಿ 3 ಮಂತ್ಸ್ 6 ಮಂತ್ಸ್ ಗಂಟನೂ ಇರುತ್ತೆ ಅಂತ. ಏನು ಟೇಕ್ ಕೇರ್ ಮಾಡ್ತೀರಾ ಅದ್ರ ಮೇಲೆ ರಿಸಲ್ಟ್ ಇರುತ್ತೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗಂತೂ ಸ್ಯಾಟಿಸ್ಫೈ ಆಯಿತು. ಮ್ಯಾಮ್ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಆಲ್ಸೋ ಲೈಕ್ ತುಂಬ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ. ಬಿಕಾಸ್ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ನನಗೆ ಬೇಡ ಅದು. ನಾನು ಈ ಹಿಂದೆ ಆಗಲೇ ಮಾಡಿಸಿದ್ದು ಹೇರ್ ಫಾಲ್ ಎಲ್ಲ ತುಂಬ ಆಗಿತ್ತು, ಹಾಗಾಗಿ ಬೊಟೆಕ್ಸ್ಗೆ ಹೋಗಿ ಅಂತ ಮ್ಯಾಮ್ ಸಜೆಸ್ಟ್ ಮಾಡಿದ್ರು. ಸೊ ಈ ಥರ ನಮ್ಗೆ ಯಾವುದು ನಮ್ಮ ಹೇರ್ ಕಂಡೀಷನ್ ಎಲ್ಲ ನೋಡಿ ಅವರು ಸಜೆಸ್ಟ್ ಮಾಡೋದ್ರ ಕಾರಣ ಸೊ ಬನ್ನಿ ನೀವೇ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಮೆನ್ ಡೇ ಸ್ಪೆಷಲ್ಗೆ ನನಗೆ ಇದೊಂದು ಸೊ ನನ್ನನ್ನು ನಾನು ಗ್ರೂಮ್ ಮಾಡಿಕೊಂಡೆ. ಸೊ ಐ ಆಮ್ ಫೀಲಿಂಗ್ ಸೋ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಲಾಸ್ಟ್ಲಿ ನನಗೆ ಏರ್ ಬೊಟೆಕ್ಸ್ ಮಾಡಿದಂಥ ಸಲೂನ್ ಸ್ಟಾಫ್ ಮಮತಾಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಆಲ್ಸೋ ಮೊದಲೇ ಹೇಳಿದ್ನಲ್ಲ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಇನ್ನೊಂದು ಕಡೆ ಎಲ್ಲ ಹೋಗೋದಿತ್ತು ಅಂತ. ಸೊ ಎಲ್ಲರೂ ಅಲ್ಲಿಗೆ ರೆಡಿ ಆಗ್ತಾ ಇದ್ವಿ. ಹಾಗಿದ್ರೆ ಎಲ್ಲಿ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಟೇಕ್ ಕೇರ್, ಸಿ ಯು ಸೂನ್.